अगर शिवाजी न होता तो सबका होती सुनना औरंगजेब मार्ग ಮಾಡಿದ್ರು ಬಿಜಾಪುರ ಅದನ್ನು ತಗೊಂಡು ನಾ ಏನು ಮಾಡಿದೆ ಅಂದ್ರೆ ಡಾಕ್ಟರ್ APJ ಕಲಾಂ ಮಾರ್ಗ ಮಾಡಿದೆ ಏನು ಸರ್ ನವಬಾದ್ ರೋಡ್ ಐತಲ್ಲ काशी चला जाती मथुरा मस्जिद होती अगर शिवाजी ना होता तो सबका होता ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ನೇತೃತ್ವ ನನಗೆ ಹಾಕ್ಯಾರ JDS ನೇತೃತ್ವ ನನಗೆ ಹಾಕ್ಯಾರ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಹೊಸ ಬಿಜಾಪುರದಾಗ ಎಲ್ಲ ರಸ್ತೆಗಳಿಗೂ ಒಂದೊಂದು ಹೆಸರು ಬರ್ತಾರೆ ಒಂದೇ ಒಂದು ನಾವೆಲ್ಲ ಒಂದು ಹುಕುಮಕ್ಕೆ ಕಾರಣ ಯಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಗೋರಿ ಎರಡು ಕಣ್ಣಾಗ ಬೆಂಕಿ ಸಡಿ ಇಟ್ಟು ಸುತ್ತಿದ ಎರಡು ಕಣ್ಣು ಯಾರು आप देख रहे हैं 7 न्यूज। मैं आपके साथ मोहम्मद सलमान जुनैदी। एमएलए यत्नाल ने औरंगजेब मोहम्मद गौरी छत्रपति शिवाजी महाराज जैसे महाराजाओं को लेकर दिया बयान। दरअसल आज बीजापुर शहर के अंबेडकर स्टेडियम के करीब रहे अन्ना भाव साठे सर्कल में अन्ना भाव साठे की जयंती मनाई गई, जिसमें बीजापुर एमएलए बसवनगौड़ा पाटिल यत्नाल को गेस्ट के तौर पर बुलाया गया था। जिसमें भाषण करते हुए एमएलए बसवनगौड़ा पाटिल यत्नाल ने औरंगजेब मोहम्मद गौरी शिवाजी महाराज जैसे महाराजाओं को लेकर बयान दिया है। इसके अलावा अपने बयान के दौरान एमएलए बसवनगौड़ा पाटिल यत्नाल ने और क्या कुछ कहा है, आप खुद ही सुनिए उनकी जुबानी। छत्रपति शिवाजी महाराज भारत रत्न डॉक्टर बाबा साहेब अंबेडकर अದೇ ರೀತಿ ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಅವರ ಧರ್ಮ ಪತ್ನಿ ಎಲ್ಲರ ಹೆಸರು ಇವತ್ತು ವಿಜಯಪುರದಲ್ಲಿ ಇದಕ್ಕೆ ಮೊದಲು ಏನು ಕರಿತಿದ್ರು ಈ ಊರಿಗೆ ಏನು ಕರಿತಿದ್ರು ಮೊದಲ ಸ್ಟೇಷನ್ ರೋಡ್ ಹಚ್ಚಿದ್ರಲ್ಲ ಈಗ ಏನಂತಾರೆ ಇದಕ್ಕೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಎಲ್ಲರೂ ಭಾಳ ಮಂದಿ ಲೀಡರ್ ಒಳಗೆ ಹೋಗ್ಯಾರ ಬಿಜಾಪುರ MLAಗಳು ಯಾರು ಅಂಬೇಡ್ಕರ್ ಹೆಸರು ಅಂತ ಕೆಲಸ ಮಾಡಿರಲಿಲ್ಲ। ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನಾನು ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಹೆಸರಿತ್ತು। ಈ ರೋಡ್ದಾಗ ನೋಡ್ರಿ ಇಲ್ಲಿ ಅಣ್ಣಾಬಾ ಸಾಠೆ ಅವರು ಅದಾರ, ಅಲ್ಲಿ ಮುಂದೆ ಹೋದ್ರ ರಮಾದೇವಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮ ಪತ್ನಿ ಹೆಸರು ಸರ್ಕಲ್ ಬರ್ತದೆ। ಅದನ್ನ ನೆಕ್ಸ್ಟ್ ಹೋದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಮಾರ್ಗ ಬರ್ತದೆ। ಅದನ್ನೇ ನೆಕ್ಸ್ಟ್ ಹೋದ್ರೆ ಯಾರು ಬರ್ತಾರೆ ಬಿರ್ಸಗೊಂಡ ಇಲ್ಲ ಇಲ್ಲಿ ಯಾವುದು ಜ್ಯೋತಿಬಾ ಫುಲೆ ಭಗೀರಥ ಮಹರ್ಷಿ ಸರ್ಕಲ್, ಅದರ ನಂತರ ಮಹರ್ಷಿ ವಾಲ್ಮೀಕಿ ಸರ್ಕಲ್, ಅಂಬಿಗರ ಚೋಡಯ್ಯ ಎಲ್ಲ ಹೆಸರು ಯಾರ ಕಾಲಕ್ಕೆ ಇಟ್ಟಿವಿ ಅಂದ್ರೆ ನಾವು ನಮ್ಮ ಕಾಲದಾಗ ಇಟ್ಟಿವಿ। ಮೊದಲು ಯಾವುದೇ ಹೆಸರು ಇರಲಿಲ್ಲ। ಮಾತಂಗ ಸಮಾಜಕ್ಕೆ ಬಿಜಾಪುರನಾಗ ಏನಂತಾರ ಬಿಜಾಪುರನಾಗ ಮಿನಿಮಾದರ ಓಣಿ ಅಂತಾರ। ಮಾತಂಗ ಸಮಾಜಕ್ಕೆ ನಮ್ಮ ಬಿಜಾಪುರನಾಗೆ ಬಹುಶಃ ನಮ್ಮ ಜಿಲ್ಲೆದಾಗ ಎಲ್ಲಿ ಸಿಟಿ ಒಳಗೆ ಅದಾರ, ಹೌದಲ್ಲ? ಸಣ್ಣ ಸಮಾಜ, ಭಾಳ ಒಳ್ಳೆಯ ಸಮಾಜ, ಸಂಬಾಯಿತರು ಯಾವ ಉಸಾಬರಿಗೆ ಹೋಗೋರಲ್ಲ, ತಾವು ಹಗ್ಗಾನಿಗೂ ಇಂಥದ್ದೊಂದೇನೋ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂಥ ಸಮಾಜ। ಆದರೆ ಎಂದಿನಿಂದ ನಾವು 94ರಿಂದ ಎಲೆಕ್ಷನ್ ಇರ್ತೀನಿ, ಯಾವಾಗಲೂ 90% ಯಾರಿಗೆ ಓಟ್ ಹಾಕ್ಯಾರ ಅಂದ್ರೆ ನನಗೆ ಹಾಕ್ಯಾರ ಬಿಜಾಪುರ। ನಾ BJP ನೇತೃತ್ವ ನನಗೆ ಹಾಕ್ಯಾರ, JDS ನೇತೃತ್ವ ನನಗೆ ಹಾಕ್ಯಾರ। ಹೀಗಾಗಿ ಕೆಲವೊಂದು ಸಮಾಜಗಳಿಗೆ ಬಿಜಾಪುರ ನಗರದಲ್ಲಿ ಮೇನ್ ರೋಡ್ನಾಗ ಒಂದು ಕಾರ್ಯಕ್ರಮ ಮಾಡುವಂಥ ಈ ಬಿಜಾಪುರನಾಗ ಸಾಧ್ಯ ಆಗಿರಲಿಲ್ಲ। ಇವತ್ತು ನೀವು ಇಂಥ ಮೇನ್ ರೋಡ್ನಾಗ ಕಾರ್ಯಕ್ರಮ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗೈತಂದ್ರೆ ಇವತ್ತು ನಮ್ಮಂಥವ್ರೊಬ್ಬ MLA ಇದ್ದಿದ್ದರಿಂದ ಸಾಧ್ಯ ಆಗ್ಯದ। ನೀವು ಮೇನ್ ರೋಡ್ಗೆ ಬಳಸ್ಕೊಡ್ತಿದ್ದಿಲ್ಲ ಅವರು, ನಿಮ್ಮ ಹಳೆ ಮನೆಯಾಗ ವಿಠೋಬನ ಗುಡಿ ಒಳಗೆ ಮಾಡಬೇಕು, ಹೌದಿಲ್ಲ? ಈಗ
ನೀವು ಕಾರ್ಯಕ್ರಮ ಎಲ್ಲಿ ಮಾಡ್ಲಕತ್ತೀರಿ? ಇಡೀ ಹಾರ್ಟ್ ಆಫ್ ದಿ ಸಿಟಿ ಮೇನ್ ರೋಡ್ ಬಿಜಾಪುರ ಇದು ಒಂದೇ ರೋಡ್. ಈ ರೋಡ್ ಹೆಂಗೈತೆ ನೋಡ್ರಿ, ಎಲ್ಲಿಂದ ಚಾಲು ಆಗ್ತದ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ, ಛತ್ರಪತಿ ಶಿವಾಜಿ ಮಾರ್ಗ, ಅಲ್ಲಿಂದ ಜಿಜಾಮಾತಾ ಸರ್ಕಲ್, ಅಲ್ಲಿಂದ ಗಾಂಧಿ, ಅಲ್ಲಿಂದ ಡಾಕ್ಟರ್ ಬಸವಣ್ಣ, ವಿಶ್ವಗುರು ಬಸವಣ್ಣ, ಅಲ್ಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅಲ್ಲಿಂದ ಕನಕದಾಸ್ ಸೆಂಟರ್ನಾಗ ಯಾರು ಕುಂಡ್ರು ತಾಕತ್ತಿತ್ತಾನೆ ಬಿಜಾಪುರನಾಗ. ಅಹಿಲಾಬಾಯಿ ಹೋಳ್ಕರ್ ಮಾರ್ಗ, ಕುರ್ತದಲ್ಲಿ ಮೂರ್ತಿಲ್ಲ ಅಹಿಲಾಬಾಯಿ ಹೋಳ್ಕರ್. ಕರ್ನಾಟಕದಾಗ ಎಲ್ಲೂ ಅಹಿಲಾಬಾಯಿ ಹೋಳ್ಕರ್ ಸರ್ಕಲ್ ಇಲ್ಲ, ಆದ್ರೆ ಬಿಜಾಪುರನಾಗ ಅಹಿಲಾಬಾಯಿ ಹೋಳ್ಕರ್ ಸರ್ಕಲ್ ಅದ, ಮೂರ್ತಿ ಅದ. ಸಿದ್ದೇಶ್ವರ ಎಸ್ ಫ್ರಂಟ್ ರೋಡಿಗೆ ನಾವು ಏನು ಹೆಸರಿಟ್ಟಿವಿ? ರಾಜಮಾತಾ ಅಹಿಲಾಬಾಯಿ ಹೋಳ್ಕರ್ ಮಾರ್ಗ ಇಟ್ಟಿವಿಲ್ಲ. ಬಿಜಾಪುರನಾಗ ಎಲ್ಲ ಚಲೋ ಚಲೋ ಮಂದಿ ಹೆಸರಿಟ್ಟು ದೇಶಕ್ಕೆ ಹಾಕಿ ದುಡಿದವರು. ನನ್ನ ಹೆಸರು ಎಲ್ಲಿ ಇಟ್ಕೊಂಡಿಲ್ಲ. ಒಂದು ಔರಂಗಜೇಬ ಮಾರ್ಗ ಮಾಡಿದ್ರು ಬಿಜಾಪುರನಾಗ. ಅದನ್ನು ತೆಗೆದು ನಾ ಏನು ಮಾಡಿದೆ ಅಂದ್ರೆ ಡಾಕ್ಟರ್ APJ ಕಲಾಂ ಮಾರ್ಗ ಮಾಡಿದೆ. ಏನು ಸರ್ ನವಬಾದ್ ರೋಡ್ ಐತಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾರ್ಗ, ಮಹಾರಾಣಾ ಪ್ರತಾಪ್ ಮಾರ್ಗ ಮೂರ್ತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಧ್ಯಾಹ್ನದವರು ಭಾರತ ರತ್ನ ಡಾಕ್ಟರ್ ಬಾಬು ಜಗಜೀವನರಾಮ್ ಸ್ಟ್ಯಾಚ್ಯೂ ಬಿಜಾಪುರನಾಗಿದೆ ನಮ್ಮ ಕಾಲಕ್ಕೇ. ಅಂಬೇಡ್ಕರ್ ಅವರು ಸಣ್ಣದಿತ್ತು, ಅದನ್ನು ಇಲ್ಲಿ ಸ್ಟೇಡಿಯಂದಾಗ ತಂದು ಕುಂಡ್ರಿಸಿ ಅಂಬೇಡ್ಕರ್ ಬಾಬಾ ಸಾಹೇಬ್ರದ್ದು ದೊಡ್ಡ ಮೂರ್ತಿಯನ್ನು ಬಿಜಾಪುರ ನಾವು ಕೂಡಿಸಿ. ಮತ್ತೆ ಕೂಡಿಸಿಯೊಬ್ಬ ಮೂರ್ತಿ ವಿವೇಕಾನಂದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾರ್ಗ ಬಿಜಾಪುರನಾಗಿದೆ. ಐತಲ್ಲ ಮೂರ್ತಿ ಐತಿಲ್ಲ, ವೀರ ಸಾವರ್ಕರ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್. ಬಹುಶಃ ಬಿಜಾಪುರನಾಗ ಎಲ್ಲ ರಸ್ತೆಗಳಿಗೂ ಒಂದೊಂದು ಹೆಸರು ಕೊಟ್ಟಿ. ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾರ್ಗ, ಎಲ್ಲರ ಹೆಸರು ಇಟ್ಟಿದ್ದು. ಎಲ್ಲೂ ನನ್ನ ಹೆಸರು ಇಟ್ಕೊಂಡಿಲ್ಲ. ಕೆಲವು ಮಂದಿ ಜೀವಂತಿದ್ದಾಗೆ ತೊಗೊಂಡ್ಬಿಡ್ತಾರೆ, ಮುಂದೆ ಸತ್ತನಾಗ ಯಾರು ಹುಡುಗರು ಅಂತೇಳಿ. ಅಂತ ಲೀಟ್ರ್ ನೋಡೋದಾಳೆ ಜೀವಂತಿದ್ದಾಗೆ ಸಾಲಿಗೆ ಹೆಸರು ಇಟ್ಕೊಂಡು ಹೋದ. ಆದ್ರೆ ಯಾರ ಜೀವಂತಿದ್ದಾಗ ಯಾರು ಹೆಸರು ಇಟ್ಕೋಬಾರ್ದು. ಅದಕ್ಕೆ ನಾವು ಎಲ್ಲ ರಾಷ್ಟ್ರಕ್ಕಾಗಿ ಪ್ರಾಣ ಕೊಟ್ಟಂತ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕೆಲಸ ಇವತ್ತೇನು ನಮ್ಮ ಕಿರಣ್ ಕಾಳೆಯವ್ರಿಗೆ ಹೇಳಿದ್ರು. ಅವ್ರು ಏನೇನು ಮಾಡಿದ್ರು, ಎಷ್ಟು ಸಾಹಿತ್ಯ ಬರೆದ್ರು. ಬರೀ 1.5 ದಿವಸ ಅವರು ಶಾಲೆಗೆ ಹೋದರು. ಅವರೊಂದು ಪ್ರಸಿದ್ಧ ಕೃತಿ ಫಕೀರ, ಅವರೊಂದು ಮಹಾರಾಷ್ಟ್ರದಾಗ ಸರ್ವಶ್ರೇಷ್ಠ ಗ್ರಂಥ ಅಂತೇಳಿ ಫಕೀರ ಅನ್ನುವಂಥ ಒಂದು ಲೇಖನ ಬರೆದಂಥವ್ರು ಅಣ್ಣಾಭಾವ್ ಸಾಠೆ ಅವರು. ಅವರು ಕಾರ್ಮಿಕ ಚಳವಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಅವರು ಮೊದಲು ಕಮ್ಯುನಿಸ್ಟ್ ಇದ್ರು. ಕಮ್ಯುನಿಸ್ಟ್ರಿಂದ ಉದ್ಧಾರ ಆಗುವುದು ಅಂತೇಳಿ ಅವರು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯವಾಗಿ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಂದೆ ಹುಡುಕ್ಬಿಟ್ರು. ಈ ರೀತಿ ಅವರ ಹೆಸರಲ್ಲೇ ಭಾರತ ಸರ್ಕಾರ ಈಗಾಗಲೇ ಇಂಡಿಯನ್ ಪೋಸ್ಟ್ದವರು ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದಾರೆ. ಮಹಾರಾಷ್ಟ್ರದಾಗ ಸಾಕಷ್ಟು ಕಡೆ ಅವರ ಮೂರ್ತಿ ಇರ್ತಾರೆ. ಅದೇ ರೀತಿ ಈಗಾಗಲೇ ಒಂದು ಮೂರ್ತಿಯನ್ನು ಮಾಡಿದ್ವಿ, ಅದು ಓಣೆ ಕುಂಡ್ರಿಸೋದು ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಒಳ್ಳೆಯ ಮೂರ್ತಿ ಇಲ್ಲಿ ಅಣ್ಣಾಭಾವ್ ಸಾಠೇರ್ ನಾವು ಬಿಜಾಪುರದಲ್ಲಿ ಕೂಡಿಸ್ತೀವಿ ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಇವತ್ತು ಬಿಜಾಪುರನಾಗ ಎಲ್ಲರೂ ಒಂದೇ ಒಂದು, ನಾವೆಲ್ಲ ಒಂದು ಅಂದ್ರೆ ಯಾರು ಗೊತ್ತಾಯ್ತಲ್ಲ. ಹಾಂ, ಯಾರು ಬೇಕಾದ್ರೆ ಏನು ಜಿಗಿದಾಗಲಿ, ಏನು ಮುಖ್ಯಮಂತ್ರಿ ಬಳಿ ಹೋಗಿ ಹೇಳಿ ಬರಲಿ, ಯಾರು ಬಳಿ ಹೋಗಿ ಮನವಿ ಕೊಡಲಿ, ನಮ್ಮದು ನಡೆಯುವುದು ಬಿಜಾಪುರ ಜನತಾ ರಾಜಾಡೆ ಗಣಪತಿ
ಇವತ್ತು ಲೋಕಮಾನ್ಯ ಬಾಲ ಗಂಗಾಧರ ತಿಲಕರು ಗಣಪತಿ ಯಾಕೆ ಕುಂಡ್ರಿದ್ರು? ಸಾರ್ವಜನಿಕ ಗಣಪತಿ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ. ನಮ್ಮ ದೇಶದ ಸ್ವಾತಂತ್ರ್ಯ ಬರೀ ಗಾಂಧಿ ಸರ್ಕಾರ ತಿರುಗುದಿಂದ ಅಷ್ಟೇ ಬಂದಿಲ್ಲ. ಇವಾಗ ನೆಹರು ಲಾಡ್ಬೋ ಅಂತ ಬ್ಯಾಟಿಂಗ್ ಅಷ್ಟೇ ಬ್ಯಾಟಿಂಗ್ ಮಾಡಿದ್ದಕ್ಕೆ ಬಂದಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನರಾಮ್, ಚಂದ್ರಶೇಖರ್ ಆಜಾದ್, ಚಾಚಾ ಟೋಪಿ, ಭಗತ್ ಸಿಂಗ್, ಮದನ್ ಲಾಲ್ ಧಿಂಗ್ರಾ, ಎಷ್ಟು ಹೆಸರುಗಳು ಲಕ್ಷ 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 ಜನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಿಗೆ ಈ ದೇಶ ಪ್ರೀತಿ ಮಾಡೋದಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅವಾಗ ಅಣ್ಣಾಭಾವ ಸಾಠೆ ಅಂತವರು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಅಂತ ಅನೇಕ ಹಾಡ ಬರೆದರು. ಇವತ್ತು ಒಂದೇ ಮಾತರಂ ಅನ್ನುವಂಥ ಹಾಡ ಏನು ಬಳಸೋದ್ರಿಂದಲೇ ಭಾರತದಲ್ಲಿ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಒಂದೇ ಮಾತರಂ ಅನ್ನುವಂಥ ಒಂದು ಕ್ರಾಂತಿಕಾರಿ ಒಂದು ಹಾಡ ಇಡೀ ಭಾರತದಲ್ಲಿರುವಂಥ ಯುವಕರನ್ನ ರೊಚ್ಚಿಗೆ ಬಸ್ತು. ಅದೇ ರೀತಿ ಅಣ್ಣಾಭಾವ ಸಾಠೆ ಅವರು ಸಹಿತ ನಾಟಕಗಳ ಮೂಲಕ, ಹಾಡುಗಳ ಮೂಲಕ ಎಲ್ಲ ರಂಗದಲ್ಲಿರುವಂಥ ಕವಿಗಳು, ರವೀಂದ್ರನಾಥ್ ಟ್ಯಾಗೋರ್ ಜನಗಣಮನ ಈ ದೇಶದ ರಾಷ್ಟ್ರಗೀತೆ ಆಯಿತು. ಒಂದೇ ಮಾತರಂ ಈ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಶಕ್ತಿ ಕೊಡ್ತು. ಹಾಗೆ ಅಣ್ಣಾ ಸಾಹೇಬ್ ಏನಿವತ್ತು ಅವರು ಸಹಿತ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಸಣ್ಣ ಸಮಾಜ ಏನಾಗ್ಬಿಡ್ದೆ, ಸಣ್ಣ ಸಮಾಜದಾಗ ಇರುವಂಥವ್ರಿಗೆ ಭಾಳ ಕಡಿಮೆ ಸಮಾಜ ಇದು. ಅವ್ರಿಗೇನು ನ್ಯಾಯಯುತವಾಗಿ ಇವತ್ತು ದಲಿತರಲ್ಲಿ ಅವ್ರಿಗೂ ಏನು ಸಿಗಬೇಕಾಗಿತ್ತು. ನಮ್ಮ ಇಚಲಕರಂಜಿ MLA ಅವ್ರು ಏನು ಮಾಜಿ MLA ಹೇಳಿದ್ರಲ್ಲ, ಎಲ್ಲರಿಗೂ ಶಿಕ್ಷಣ ಕೊಡ್ರಿ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ರಿ, ಅವ್ರಿಗೆಲ್ಲ ಸ್ವಂತ ಕಾಲ ಮೇಲೆ ಒಂದು ಸಣ್ಣ ಹುಡುಗಿ ಬಂದು ಈಗ ಅಣ್ಣಾಭಾವ ಸಾಠೆ ಅವ್ರದ್ದು ಜೀವನ ಚರಿತ್ರೆ ಹೇಳೋದಲ್ಲ. ಹಾಗೆ ಪ್ರತಿಯೊಂದು ಮನೆಯಾಗೂ ಶಿವಾಜಿ ಮಹಾರಾಜರು ಪ್ರತಿಯೊಂದು ಮನೆಯಾಗ ಹುಟ್ಟಬೇಕತ್ತೆ. ಮಗ್ಳ ಮನೆಯಾಗ ಹುಟ್ಟಲಿ, ನಮ್ಮ ಮನೆಯಾಗ ಹುಟ್ಟಬಾರ್ದು ಅಂತ ಕೆಲವು ಮಂದಿ ಇರ್ತಾರೆ. ಯಾಕಂದ್ರೆ ನಾವು ಶಿವಾಜಿ ಮಹಾರಾಜ ಹುಟ್ಟದೇ ಇದ್ರೆ ದಕ್ಷಿಣ ಭಾರತದಲ್ಲಿ ಏನು ಇವತ್ತು ನಾವು ಹಿಂದೂಗಳೇ ಅದೀವಲ್ಲ, ಕುಂಕುಮ ಏನು ಹಚ್ಕೊಂಡಿವಲ್ಲ, ಆ ಕುಂಕುಮಕ್ಕೆ ಕಾರಣ ಯಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. अगर शिवाजी ना होता तो सबका होती सुन्नत, काशी चला जाती, मथुरा मस्जिद होती. अगर शिवाजी ना होता तो सबका होता तो महाराणा प्रताप, शिवाजी महाराज, अहिल्याबाई होळकर, वीर राणी कित्तूर ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಎಷ್ಟು ಮಂದಿ ಇವತ್ತೇನಾದ್ರು ತೋರಿಸಿದ್ರಲ್ಲ. ಇದು ಪೃಥ್ವಿರಾಜ್ ಚವಾಣ್ ಹಾಕಿತ್ತು. ಪೃಥ್ವಿರಾಜ್ ಚವಾಣಂದು ಅವಾಗಿನ ಭಾಷ್ಯ ಯಾರವ ಮೊಹಮ್ಮದ್ ಗೋರಿ ಎರಡು ಕಣ್ಣಾಗ ಬೆಂಕಿ ಸಳಿ ಇಟ್ಟು ಸುಟ್ಟಿದ ಎರಡು ಕಣ್ಣು ಯಾರ್ದು? ಪೃಥ್ವಿರಾಜ್ ಚವಾಣ್. ಪೃಥ್ವಿರಾಜ್ ಚವಾಣ್ ಎಷ್ಟು ಸೂರ್ಯ ಇತ್ತಂದ್ರೆ ನಾವೆಲ್ಲ ಈಗ ಇದೇನು ತೋರಿಸಿದ್ರಲ್ಲ ಕ್ಷತ್ರಿಯ, ಇದು ನಮಗೆಲ್ಲ ಗೊತ್ತೈತಿ. ಸಮಯ ಬಂದಂತಂದ್ರೆ ನಾವೆಲ್ಲ ಹಿಡಿಬೇಕಾಗ್ತದ ಧರ್ಮ ರಕ್ಷಣೆಗಾಗಿ, ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತೆ ಹೊರಗೆ ತೆಗಿಬೇಕಾಗ್ತದ. ಮನೆಗೆ ಚಂದ ಇರ್ತವೆ, ಬರೇ ದಸರಾಕ್ಕೊಂದು ಕೊಳಗು ಪೂಜೆ ಮಾಡೋದು ಇಲ್ಲ ಮ್ಯಾಗ. ಯಾವಾಗ ಅವ್ರು ಬೇಕಾದೊಂದು ಹೊರಗೆ ಬರ್ಬೇಕಾಗ್ತೈತೆ. ಯಾಕಂದ್ರೆ ಪೃಥ್ವಿರಾಜ್ ಚವಾಣದ ಎರಡು ಕಣ್ಣ ಯಾರು ಮೋಸ ಮಾಡೋದು? ಪೃಥ್ವಿರಾಜ್ ಚವಾಣಿಗೆ ಸ್ವತಃ ಅವ್ರ ತಮ್ಮ ಅವ ಮೊಹಮ್ಮದ್ ಗೋರಿ ಕೂಡ ಅಡ್ಜಸ್ಟ್ ಆಗಿ ನಿನಗೆ ನಿಮ್ಮ ಅಣ್ಣನಿಗೆ ಸೋಲಿಸಿ ನಿನಗೆ ರಾಜ್ಯ ಕೊಡ್ತೀನಿ ಅಂತೇಳಿ ಅವನಿಗೆ ಮಾತು ಕೊಟ್ಟ. ಅವ ಏನಾಯ್ತು, ಪೃಥ್ವಿರಾಜ್ ಚವಾಣ 16 ಸಲ ಸೋಲಿಸಿದ್ದವ್ರನ್ನ. ಆದ್ರೆ 17ನೇ ಸಲ ಏನಾಯ್ತು,
ಹಿಂದಿಂದ ಪೃಥ್ವಿರಾಜ್ ಚೌಹಾಣ ತಮ್ಮನ ಸೈನ್ಯ ಬಂತು. ಮುಂದೆ ಮೊಹಮ್ಮದ್ ಗೋರಿ ಒಳಗೆ ಅವಾಗ 17 ಸಲ ಸೋಲ್ತಾನೆ, 16 ಸಲ ಕ್ಷಮ ಮಾಡ್ತಾನೆ ಪೃಥ್ವಿರಾಜ್ ಚೌಹಾಣ. ನಮ್ಮ ಹಿಂದೂಗಳದ್ದು ದೊಡ್ಡ ತಪ್ಪಂದ್ರೆ ಹಿಡಲು ಸಿಕ್ಕಾಗ ತೆಗೆದು ಬಿಡಬೇಕು, ಇಡಬಾರ್ದು. ಹುಡುಗರು ಕಲಾಸ ಮಾಡೋದು ತೆಗೆದೇ ಬಿಡ್ಬೇಕು, ಅದನ್ನು ಇಡಬಾರ್ದು. ಪೃಥ್ವಿರಾಜ್ ಚೌಹಾಣ ಮಾಡಿದ ತಪ್ಪು ಏನಪ್ಪ ಅಂದ್ರೆ ಕ್ಷಮ ಮಾಡಿಬಿಡ್ತಾರೆ. ನಮ್ಮಲ್ಲಿ ಹೊಲ್ಬಿಡ್ರಿ, ಕಾಲು ಹಿಡುವನ ಬಿಟ್ಟು ಬಿಡ್ರಿ ಗೌಡಾತಾರೆ, ಬಿಡಬಾರ್ದು, ಹೊರಗೆ ತೆಗಿಬೇಕು. ಇದು ಪೃಥ್ವಿರಾಜ್ ಚೌಹಾಣ ತಪ್ಪು ಮಾಡಿದ್ದಕ್ಕೆ ಏನು ಮಾಡ್ತಾರ, ಅವ್ರ ತಮ್ಮ ವಿರುದ್ಧ ಹಿಂದೆ ಅವ ಬಂದು ಹೊಡಿತಾನ, ಮುಂದೆ ಮೊಹಮ್ಮದ್ ಗೋರಿ ಸೈನ್ಯ ಹೊಡಿತದ. ಅವಾಗ ಅವನು ಅರೆಸ್ಟ್ ಮಾಡ್ತಾನೆ, ಅವ್ನು ಹಿಡಿದು ಹೋಗಿ ಜೈಲಿಗೆ ಹಾಕ್ತಾನೆ. ಜೈಲಿಗೆ ಹಾಕಿ 2 ಕಣ್ಣುಗಳು ಬೆಂಕಿ ಇದು ಹಾಕಿ 2 ಕಣ್ಣು ಸುಟ್ಟಿಬಿಡ್ತಾನೆ ಪೃಥ್ವಿರಾಜ್ ಚೌಹಾಣ. ನೋಡಿ, ಇದಕ್ಕಿಂತ ನಮ್ಮ ದೇಶದ ರಾಜ ಮಹಾರಾಜರಿದ್ದು. ಅವಾಗ ಅವ್ರ ದೋಸ್ತೊಬ್ಬ ಇರ್ತಾನೆ, ಅವ ಪೃಥ್ವಿರಾಜ್ ಚೌಹಾಣ ಭಾರಿ ದೋಸ್ತ ಇಬ್ರು. ಅವಾಗ ಏನು ಮಾಡ್ತಾನೆ ಅವ್ನ ದೋಸ್ತ, ಏನಾರು ಮಾಡಿ ನನ್ನ ರಾಜನ ಉಳಿಸ್ಕೋಬೇಕಂತ ಹೇಳಿ ಅವ ಒಂದು ಇದ್ರ ಹಿಂದಕ್ಕೆ ಬುಡ್ಬುಡಿಕ್ಯಾರು ಇವ್ರು ಬರ್ತಿದ್ರಲ್ಲ ಒಳ್ಳೆ, ಹಂಗೆ ಆ ಏರಿಯಾದಾಗ ದಿಲ್ಲಿ ಏರಿಯಾದಾಗ ಅಡ್ಡಾಡಿ ನಾನು ರಾತ್ರಿ ಸೂರ್ಯನ ತೋರಿಸ್ತೀನಿ, ಚಂದ್ರನ ತೋರಿಸ್ತೀನಿ, ಏನೇನೋ ಮಾಡಿ ಅದೊಂದು ಆಟ ಆಡ್ಕೊಂಡು ಹೋಗ್ತಾನೆ. ಅದು ಅವನಿಗೆ ಮೊಹಮ್ಮದ್ ಗೋರಿ ಗೊತ್ತಾಗ್ತದೆ, ಭಾರಿ ಶಾಲೆ ಬಂದ ನಮ್ಮ ಇದ್ರಾಗ ಅವ್ರು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ್ಮ್ಯಾಗ ಅವ ಹೋಗಿ ಅವನು ಎಲ್ಲಿ ಜೈಲಿಗೆ ಇಟ್ಟಿರ್ತಾನೆ ಪೃಥ್ವಿರಾಜ್ ಚೌಹಾಣ, ಅವನು ಯಾವುದೋ ಒಂದು ಅವಕಾಶ ನೋಡಿ ಹೋಗಿ ಭೇಟಿ ಆಗ್ತಾನೆ. ರಾಜ, ನಾ ಬಂದೀನಿ, ಒಂದು ಪರೀಕ್ಷೆ ನಿನ್ನ ಕಡೆಯಿಂದ ಮಾಡಿಸ್ತೀನಿ, ಇವ್ ಮಗನ ನೀವು ನಾಶ ಮಾಡಿ ಹೋಗೋಣ ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾರೆ ಜೈಲಾಗ. ಮುಂದೆ ಹೋಗಿ ಮೊಹಮ್ಮದ್ ಗೋರಿಗೆ ಹೇಳ್ತಾನ, ಇಲ್ಲ ಇವ ಭಾಳ ಸುಂದರ ಅದಾನ, ಇವನು ಏನಾರು ಮಾಡಿ ಒಂದು ಕರ್ತು ಹಾಕೋನು, ಇವನಿಗೆ ಕಣ್ಣಿಲ್ಲ, ಇವನು ಹೊರಗೆ ತೊಗೊಂಡು ಬಂದು ಅವನಿಗೆ ಬಿಲ್ಲಿಂದ ಎಂತ ಹೊಡಿಯೋಕೆ ತಾಕತ್ತೆ ಅಂತ ಹೇಳಿ ಏನೋ ಮಾಡಿ ಅವನು ಒಪ್ಪಿಸ್ತಾನೆ. ಆಯ್ತು, ಒದ್ದಿಯತನವ ಕರ್ಕೊಂಡು ಬರ್ತಾರವನ್ನ. ಅವ ದೋಸ್ತ ಹೇಳ್ತಾನೆ, ಇಷ್ಟು ಎತ್ತರ ಮ್ಯಾಗ ಇಲ್ಲಿ ಕೂತಾನಿವ ರಾಜ. ಅವ ಏನು ಮಾಡ್ತಾನೆ, 2 ಕಣ್ಣು ಕಟ್ಟಿರ್ತಾರ ಪೃಥ್ವಿರಾಜ್ ಚೌಹಾಣ. ಹಿಂಗೆ ಕೈಯಲ್ಲಿ ತಿಳ್ಕೊಂಡು ಹಿಂಗೆ ಬಿಟ್ಟು ಹಿಂಗೆ ಹೊಡಿತಾನ. ಬರೋಬ್ಬರಿ ಮೊಹಮ್ಮದ್ ಗೋರಿ ಇಲ್ಲಿ ಹೋಗ್ತಾ ಅಲ್ಲೇ ಕಲಾಸ ಹಾಕ್ತಾನ. ಅಂದ್ರೆ ಪೃಥ್ವಿರಾಜ್ ಚೌಹಾಣ ಅಂತ ಎಷ್ಟು ಶೂರ ಇರ್ತಾರೆ ನಮ್ಮ ದೇಶನಾಗ ಅಂದ್ರೆ, ಮಹಾರಾಣಾ ಪ್ರತಾಪ್ ಹೆಂಗಿದ್ರು, ಛತ್ರಪತಿ ಶಿವಾಜಿ ಮಹಾರಾಜರು ಹೆಂಗಿದ್ರು, ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ, ವೀರ ರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು.